ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ ಚರಿತ್ರೆಯ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಆಧಾರಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇತಿಹಾಸ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥ ಸಂಗತಿ ಏನಪ್ಪಾ ಅಂದ್ರೆ, ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ಚರಿತ್ರೆ ಅಂತ ಹೇಳ್ತೀವಿ. ಹಿಂದೆ ಆಗಿರತಕ್ಕಂಥ ಘಟನೆಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ನಾವು ಇತಿಹಾಸ ಅಂತ ಕರೀತೇವೆ. ಇದೊಂದು ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ಶಾಸ್ತ್ರ ಅಂತ ಹೇಳ್ತೇವೆ. ಅಂದ್ರೆ ಹಿಂದೆ ಆಗಿರತಕ್ಕಂಥ ಗತಿಸಿ ಹೋಗಿರ್ತಕ್ಕಂಥ ಸಂಗತಿಗಳನ್ನ ನಾವು ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ಶಾಸ್ತ್ರಕ್ಕೆ ನಾವು ಇತಿಹಾಸ ಅಂತ ಕರಿತೇವೆ ಅಂತ. ಹಾಗಾದ್ರೆ ಇತಿಹಾಸವನ್ನು ಹೇಗೆ ಬರೀತಾರೆ ಚರಿತ್ರೆಕಾರರು, ನಮಗೆ ಆ ವಿಷಯದ ಸಂಗತಿಗಳನ್ನು ಹೇಗೆ ಕ್ರೋಢೀಕರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಬಂದ್ರೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತಾರೆ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಹಾಗಾದ್ರೆ ಇತಿಹಾಸದ ವಿಚಾರಗಳಿಗೆ ಮೂಲ ಅಂದ್ರೆ ಆಧಾರ ಅಂತ ಹೇಳಬೇಕು. ಹಾಗಾಗಿ ಇತಿಹಾಸವಿಲ್ಲದೆ ಆಧಾರವಿಲ್ಲ ಅಥವಾ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತಾತ್ವಿಕ ನೆಲೆ ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಉದಾಹರಣೆ ಕೊಡಬೇಕು ಅಂದ್ರೆ, ಈ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ಯಾಕೆಂದ್ರೆ ಒಬ್ಬ ನ್ಯಾಯವಾದಿ ತಾನು ವಾದವನ್ನು ಮಂಡಿಸ್ಲಿಕ್ಕೆ, ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಚಾರದ ಬಗ್ಗೆ ಮಂಡಿಸ್ಲಿಕ್ಕೆ ಅವನಿಗೆ ಸಾಕ್ಷಿ ಪುರಾವೆಗಳು ಬೇಕು. ಈ ಸಾಕ್ಷಿ ಪುರಾವೆಗಳನ್ನು ಇಟ್ಕೊಂಡು ನ್ಯಾಯವಾದಿ ಚರ್ಚೆಯನ್ನು ಮಾಡ್ತಾನೆ, ಅದು ತಕ್ಕಂತ ತೀರ್ಪನ್ನ ನೀಡಲಾಗುತ್ತೆ. ಅದೇ ರೀತಿಯಾಗಿ ಒಬ್ಬ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ಹೇಗೆ ನ್ಯಾಯವಾದಿಗೆ ಸಾಕ್ಷಿ ಪುರಾವೆಗಳು ಬೇಕೋ, ಅದೇ ರೀತಿಯಾಗಿ ಒಬ್ಬ ಇತಿಹಾಸಕಾರನಿಗೆ ಅಥವಾ ಚರಿತ್ರೆಕಾರನಿಗೆ ಇತಿಹಾಸವನ್ನ ಬರೀಲಿಕ್ಕೆ ಆಧಾರವೇ ಪ್ರಮುಖ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಆಧಾರ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಬಂದ್ರೆ, ಆಧಾರ ಅಂದ್ರೆ ಈಗ ಮಾನವ ಸಮಾಜ ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಮನುಷ್ಯ ನಾನಾ ರೀತಿಯ ವಸ್ತುವನ್ನ ಬಳಕೆ ಮಾಡ್ತಾ ಬಂದ. ಹಾಗೆ ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳನ್ನ ಹಾಗೆ ಉಳಿಸಿ ಹೋಗಿದ್ದಾನೆ. ಯಾವಾಗಾದ್ರೆ ತಾನು ಬಳಸಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅಥವಾ ಒಂದು ಕೃಷಿಯ ಪರಿಕರಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಕೋಟೆ ಕೊತ್ತಲೆಗಳಾಗಿರ್ಬೋದು, ಇವೆಲ್ಲವೂ ಸಹ ನಾವು ಅದನ್ನ ಆಧಾರ ಅಥವಾ ಆಕರಗಳು ಅಂತ ಹೇಳ್ತೇವೆ. ಹೀಗೆ ತಾನು ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಆತ ಏನು ಉಳಿಸೋಗಿದ್ದಾನೋ ಅಥವಾ ಹಿಂದೂ ಉಳ್ಕೊಂಡಿದ್ದಾವೋ ಅಂತಗಳನ್ನ ನಾವು ಆಕಾರಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ಆಕಾರಗಳನ್ನೇ ಇತಿಹಾಸಕಾರರು ಇತಿಹಾಸನ ರಚನೆ ಮಾಡಲಿಕ್ಕೆ ಬಳಕೆ ಮಾಡ್ತಾ ಬಂದ್ರು. ಆತ ಬಿಟ್ಟು ಹೋಗಿರ್ತಕ್ಕಂಥ ವ್ಯವಸಾಯದ ಪರಿಕರಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಧಾರ್ಮಿಕ ಕಟ್ಟಡಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಆತ ಇತಿಹಾಸ ರಚನೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡು ಬಂದ. ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು. ಹಾಗಾಗಿ ಇಂಥ ಆಕಾರಗಳ ಮೂಲಕ ಅವನು ಇತಿಹಾಸವನ್ನು ಬರೀತಾ ಬಂದ. ಜೊತೆಗೇನೆ ಕೆಲವು ಲಿಖಿತವಾಗಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಅವು ಸಹ ನಮಗೆ ಅನೇಕ ವಿಚಾರಗಳನ್ನ ನಮಗೆ ಇತಿಹಾಸನ ಬರಲಿಕ್ಕೆ ಕಾರಣ ಆಗುವ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಆಧಾರಗಳನ್ನ ಮುಖ್ಯವಾಗಿ ನಾವು 2 ಭಾಗ ಮಾಡ್ತೇವೆ. ಆ 2 ಭಾಗಗಳ್ಯಾವಂದ್ರೆ, ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು ಅಂತೇಳಿ ನಾವು 2 ಭಾಗ ಮಾಡ್ತೇವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳನ್ನು ಮತ್ತೆ 2 ಭಾಗ ಮಾಡ್ತೇವೆ. ಒಂದು ಲಿಖಿತ, ಇನ್ನೊಂದು ಮೌಖಿಕ. ಈ ಲಿಖಿತ ಆಧಾರಗಳನ್ನು ಮತ್ತೆ 2 ಭಾಗ ಮಾಡ್ತೇವೆ. ಒಂದು ದೇಶೀಯ, ಇನ್ನೊಂದು ವಿದೇಶೀಯ. ಪುರಾತತ್ವ ಆಧಾರಗಳನ್ನ ನಾವು 4 ಭಾಗ ಮಾಡ್ತೇವೆ. ಒಂದು ಸ್ಮಾರಕಗಳು,
ಶಾಸನಗಳು, ನಾಣ್ಯಗಳು ಮತ್ತು ಇತರೆ ಅವಶೇಷಗಳು. ಈ 4 ಭಾಗ ಮಾಡ್ತೀವಿ. ಅಂದ್ರೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಪ್ರಮುಖವಾಗಿ ಬೆಳೆಯಿರ್ತಕ್ಕಂಥ ಆಧಾರಗಳು ನಾವೇನು ಕರಿತೇವೋ ಅಥವಾ ಆಧಾರಗಳು ಅಂತ ಏನು ಕರಿತೇವೋ, ಈ ಆಧಾರ ನಾವು 2 ಭಾಗ ಮಾಡ್ತೇವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು 2 ಭಾಗ ಮಾಡ್ತೇವೆ. ಒಂದು ಲಿಖಿತ, ಮತ್ತೊಂದು ಮೌಖಿಕ. ಈ ಲಿಖಿತ ಆಧಾರಗಳಲ್ಲಿ ನಾವು ಮತ್ತೆ 2 ಭಾಗ ಮಾಡ್ತೇವೆ. ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶೀಯ ಸಾಹಿತ್ಯ. ಇನ್ನು ಪುರಾತತ್ವ ಆಧಾರಗಳನ್ನು ನಾವು 4 ಭಾಗ ಮಾಡ್ತೇವೆ. ಒಂದು ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಮತ್ತು ಇತರೆ ಅವಶೇಷಗಳು ಅಂತೇಳಿ ನಾವು 4 ಭಾಗ ಮಾಡ್ತೇವೆ. ಹಾಗಾದ್ರೆ ಈಗ ಒಂದೊಂದನೇ ನಾವು ವಿವರವಾಗಿ ಅಧ್ಯಯನ ಮಾಡ್ತಾ ಬರೋಣ. ಸೊ ಅದರಲ್ಲಿ ನಾವು ಮೊದಲನೇದಾಗಿ ಸಾಹಿತ್ಯ ಆಧಾರಗಳನ್ನ ತಗೋಣ. ಮೊದಲೇದು ಸಾಹಿತ್ಯ ಆಧಾರಗಳು. ಈ ಸಾಹಿತ್ಯ ಆಧಾರವನ್ನು ನಾವು 2 ಭಾಗ ಮಾಡ್ತೇವೆ ಅಂತ ಹೇಳಿ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಹಾಗಾದ್ರೆ ಈ ಲಿಖಿತ ಸಾಹಿತ್ಯಕ್ಕೆ ಬಂದ್ರೆ, ಲಿಖಿತ ಸಾಹಿತ್ಯದಿಂದ ಸಾಹಿತ್ಯ ಆಧಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ಲಿಖಿತ ಸಾಹಿತ್ಯ ಅಂತ ಹೇಳ್ತೇವೆ. ಈ ಲಿಖಿತ ಸಾಹಿತ್ಯದ ವಿವರಣೆಗಳ ಮೂಲಕ ನಮಗೆ ಸಮಕಾಲೀನವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ಏನಿದೆಯೋ ಅದರ ಮೂಲಕ ನಾವು ಐತಿಹಾಸಿಕವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಮ್ಮ ಕಣ್ಮುಂದೆ ಬರುವಂತೆ ನಾವು ಅದನ್ನ ವಿವರವಾಗಿ ನೋಡಬಹುದಾಗಿದೆ ಅಂತೇಳಿ. ಹಾಗಾಗಿ ಅಂದಿನ ಕಾಲದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ನಮಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಈ ಲಿಖಿತ ಆಧಾರಗಳ ಮೂಲಕ ನಮಗೆ ಸಾಹಿತ್ಯದ ಮೂಲಕ ನಮಗೆ ಅದನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಸಾಹಿತ್ಯಗಳಲ್ಲಿ ನಾವು 2 ವಿಭಾಗ ಮಾಡ್ತೇವೆ. ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶೀಯ ಸಾಹಿತ್ಯ ಅಂತ ಹೇಳಿ. ಹಾಗಾದ್ರೆ ದೇಶೀಯ ಸಾಹಿತ್ಯಗಳು ಅಂದ್ರೆ ಏನು? ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ಭಾರತೀಯರೆಂದರೆ ನಮ್ಮ ದೇಶೀಯ ಭಾಷೆಗಳಲ್ಲಿಯೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೇವೆ. ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ನಮ್ಮ ದೇಶೀಯ ಭಾಷೆಗಳಾಗಿರ್ತಕ್ಕಂಥ ಸಂಸ್ಕೃತ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ತೆಲುಗು, ತಮಿಳು, ಹಿಂದಿ, ಗುಜರಾತಿ, ಮರಾಠಿ, ಕಾಶ್ಮೀರ, ಇನ್ನು ಅನೇಕ ಭಾಷೆಗಳು. ಸೊ ಈ ಭಾಷೆಗಳಂದ್ರೆ ನಮ್ಮ ದೇಶೀಯ ಭಾಷೆಗಳಿಂದಲೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯದ ಪರಿಕರಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೇವೆ. ಹಾಗಾಗಿ ಇದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳು ಕೊಡಬಹುದು. ಅಂದಿನ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥ ಅನೇಕ ಸಾಹಿತ್ಯದ ಕೃತಿಗಳನ್ನ ನಾವು ಇತಿಹಾಸದ ಆಧಾರವಾಗಿ ನಾವು ಬಳಕೆ ಮಾಡಿಕೊಂಡಿದ್ದೇವೆ ಅಂತೇಳಿ. ಹಾಗಾದ್ರೆ ಅದಕ್ಕೆ ನಾವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾ ಬಂದ್ರೆ, ಸೊ ಮೊದಲನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ ಕಲ್ಲಣನ ರಾಜತರಂಗಿಣಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಹಾಲರಾಜನ ಗಾಥಾ ಸಪ್ತಶತಿ, ಹಾಲರಾಜನ ಗಾಥಾ ಸಪ್ತಶತಿ. ಸೊ ಅದೇ ರೀತಿಯಾಗಿ ಬಾಣಭಟ್ಟನ ಹರ್ಷಚರಿತೆ,
ಹೀಗೆ ಅನೇಕ ದೇಶೀಯ ಭಾಷೆಯಲ್ಲಿ ರಚನೆ ಆಗಿರತಕ್ಕಂಥ ಸಾಹಿತ್ಯವನ್ನು ನಾವು ಉದಾಹರಣೆ ಕೊಡ್ಬೋದು ಅಂತೇಳಿ ಕೌಟಿಲ್ಯನ ಅರ್ಥಶಾಸ್ತ್ರ, ಕಲ್ಲಣ್ಣನ ರಾಜತರಂಗಿಣಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಆಲರಾಜನ ಗಾಥಾ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತೆ, ಹೀಗೆ ಅನೇಕ ಉದಾಹರಣೆ ಕೊಡಬಹುದು. ಪೃಥ್ವಿರಾಜನ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಹೀಗೆ ಅನೇಕ ದೇಶೀಯ ಸಾಹಿತ್ಯಗಳನ್ನ ನಾವು ಬಳಕೆ ಮಾಡಬಹುದು. ಹಾಗಾಗಿ ನೋಡಿ, ಈ ದೇಶೀಯ ಸಾಹಿತ್ಯಗಳಿಗೆಲ್ಲ ಅಂದಿನ ಕಾಲಘಟ್ಟದ ಸಾಮಾಜಿಕವಾಗಿರ್ತಕ್ಕಂಥ, ಧಾರ್ಮಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿರ್ತಕ್ಕಂಥ, ರಾಜಕೀಯ ವಿಚಾರಗಳನ್ನ ನಾವು ಮೊದಲಾದ ಸಂಗತಿಗಳನ್ನ ಈ ಸಾಹಿತ್ಯದ ಮೂಲಕ ನಮಗೆ ಚಿತ್ರಣಗಳನ್ನ ಕಟ್ಟಿಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ದೇಶೀಯ ಸಾಹಿತ್ಯ ಅಂದ್ರೆ ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯ. ಸೊ ವಿದೇಶಿ ಸಾಹಿತ್ಯಗಳು ಅಂದ್ರೆ ನಮ್ಮ ವಿದೇಶಿ ಪ್ರವಾಸಿಗರಾಗಿರ್ಬೋದು, ಅನೇಕ ವಿದೇಶಗಳಿಂದ ಬಂದಿರತಕ್ಕಂಥ ಯಾತ್ರಾರ್ಥಿಗಳಾಗಿರ್ಬೋದು, ನಮ್ಮ ಭಾರತಕ್ಕೆ ರಾಯಭಾರಿಗಳಾಗಿ, ವ್ಯಾಪಾರಿಗಳಾಗಿ, ಪ್ರವಾಸಿಗರಾಗಿ, ಇಲ್ಲಿ ಅಧಿಕಾರಿಗಳಾಗಿ, ಮಿಷನರಿಗಳಾಗಿ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಭೇಟಿ ಕೊಟ್ಟಿರತಕ್ಕಂಥ ಅವರು ತಮ್ಮ ಅನುಭವಗಳನ್ನ ತಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಬರವಣಿಗೆಗಳ ಮೂಲಕ ಏನ್ ಮಾಡಿದ್ದಾರೆ, ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ, ಅದನ್ನು ದಾಖಲಿಸಿದ್ದಾರೆ. ಇದನ್ನು ನಾವೇನಂತ ಕರಿತೇವೆ, ಸೊ ವಿದೇಶಿ ಸಾಹಿತ್ಯ ಅಂತ ಕರಿತೇವೆ. ಅದಕ್ಕೆ ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು. ಸೊ ಮೊದಲನೇದಾಗಿ ನಾವು ಈ ಮೆಗಸ್ತನೀಸನ ಇಂಡಿಕಾ, ಮೆಗಾಸ್ತನೀಸನ ಇಂಡಿಕಾ, ಹ್ಯೂಯನ್ ಸ್ಟ್ಯಾಂಗನ ಸಿಯುಕಿ, ಫಾಯಿಯಾನ ಗೋಕೋಕಿ, ಮೆಗಾಸ್ತನೀಸನ ಇಂಡಿಕಾ, ಹ್ಯೂಯನ್ ಸ್ಟ್ಯಾಂಗನ ಸಿಯುಕಿ ಮತ್ತು ಫಾಯಿಯಾನ ಗೋಕೋಕಿ, ಹೀಗೆ ಅನೇಕ ಉದಾಹರಣೆ ಕೊಡಬಹುದು. ಸೊ ಅದೇ ರೀತಿಯಾಗಿ ನಾವು ಟಾಲೆಮಿಯ ಜಿಯೋಗ್ರಫಿ, ಅದೇ ಬರೌನಿಯ ತಾರಿಖೆ ಫಿರೋಜ್ ಶಾಹಿ, ಪರಿಸ್ತಾನ ತಾರಿಖೆ ಫರಿಷಾ, ಬಾಬರ್ನ ತುಜ್ಕಿ ಬಾಬರಿ, ಹೀಗೆ ಅನೇಕ ವಿದೇಶಿ ಸಾಹಿತ್ಯಗಳನ್ನು ನಾವು ಉದಾಹರಣೆ ಕೊಡಬಹುದು. ಹಂಗಾಗಿ ಇವು ಅನೇಕ ಇವುಗಳ ಹೊರತಾಗಿ ಸಹ ಅನೇಕ ಗ್ರಂಥಗಳು ಅಂದಿನ ಕಾಲಘಟ್ಟದಲ್ಲಿ ರಚನೆ ಆಗಿದ್ದವು. ಸೊ ಈ ವಿದೇಶಿ ಸಾಹಿತ್ಯವನ್ನು ನಾವು ಗಮನಿಸಿದಾಗ ಅಂದಿನ ಕಾಲಘಟ್ಟದ ಸಾಂಸ್ಕೃತಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಅವರ ಕೆಲವು ಆಡಳಿತದ ವಿಚಾರಗಳನ್ನು ನಾವು ಈ ಒಂದು ಗ್ರಂಥಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಸಾಹಿತ್ಯದ ಆಧಾರಗಳಲ್ಲಿ ವಿದೇಶಿ ಸಾಹಿತ್ಯಗಳು ಸಹ ತುಂಬಾ ಪ್ರಮುಖವಾಗಿದ್ದಾವೆ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಸಾಹಿತ್ಯದ ಆಧಾರಗಳಲ್ಲಿ ಮೌಖಿಕ ಸಾಹಿತ್ಯ ಅಂತ ಹೇಳ್ತೇವೆ. ಸೊ ಈ ಮೌಖಿಕ ಸಾಹಿತ್ಯವನ್ನು ತಿಳ್ಕೊಳ್ಳೋಣ. ನೋಡಿ, ಮೌಖಿಕ ಸಾಹಿತ್ಯ ಅಂತಂದ್ರೆ ಯಾವುದೇ ಬರವಣಿಗೆ ರೂಪದಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಅಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬಾಯಿ ಮಾತಿನ ಮೂಲಕನೇ ಹರಡಿರ್ತಕ್ಕಂಥ ಒಂದು ಸಾಹಿತ್ಯದ ಒಂದು ಇದು ಅಂತ ಹೇಳ್ತೇವೆ. ಬಂದಿರತಕ್ಕಂಥ ಕಥೆ ಆಗಿರ್ಬೋದು, ಲಾವಣಿ ಆಗಿರ್ಬೋದು, ಜಾನಪದ ಗೀತೆ ಆಗಿರ್ಬೋದು ಅಲ್ವಾ. ಸೊ ಮೌಖಿಕ ಸಾಹಿತ್ಯದ ಆಕಾರಗಳು ಅಂತ ಹೇಳ್ತೇವೆ. ಒಂದು ಕತೆ, ಇನ್ನೊಂದು ಲಾವಣಿ, ಇನ್ನೊಂದು ಜಾನಪದ ಗೀತೆ. ಹೀಗೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ರೀತಿ ಕಥೆಗಳ ಮೂಲಕ, ಲಾವಣಿಗಳ ಮೂಲಕ, ಜಾನಪದ ಗೀತೆಗಳ ಮೂಲಕ ಪ್ರಸಾರವಾಗಿರ್ತಕ್ಕಂಥದ್ದು. ಇದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೇವೆ. ಇದಕ್ಕೆ ನಾವು ಸಾಕಷ್ಟು ಉದಾಹರಣೆ ಕೊಡಬಹುದು. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಂಗಳೂರು ನಗರ ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡ ಅಲ್ವಾ, ಕುಮಾರರಾಮ ಚರಿತೆ. ಸೊ ಇವೆಲ್ಲವೂ ಸಹ ಈ ತರ ಮೌಖಿಕವಾಗಿರ್ತಕ್ಕಂಥ ಸಾಹಿತ್ಯಗಳ ಮೂಲಕನೇ ಪ್ರಚಾರ ಆಗಿರ್ತಕ್ಕಂಥದ್ದು. ಹಂಗಾಗಿ ಈ ಮೌಖಿಕ ಸಾಹಿತ್ಯಗಳು ಸಹ ಅಂದಿನ ಕಾಲಘಟ್ಟದಲ್ಲಿ ಪ್ರಮುಖ ವಿಚಾರಗಳನ್ನ, ಅಂದಿನ ಕಾಲದ ಐತಿಹ್ಯಗಳನ್ನ, ಕೆಲವು ಈಗ ಉದಾಹರಣೆಗೆ ಮೈಸೂರಾಗಿರ್ಬೋದು, ಬಾದಾಮಿ ಆಗಿರ್ಬೋದು, ಐಹೊಳೆ, ಪಟ್ಟದಕಲ್ಲು, ಇವುಗಳ ಹೆಸರಿನ ಐತಿಹ್ಯ ಏನಿದೆಯೋ, ಯಾವ ರೀತಿ ಬಂತು ಹೆಸರುಗಳು ಅಂತೇಳಿ, ಅದನ್ನು ಸಹ ಈ ಮೌಖಿಕವಾಗಿರ್ತಕ್ಕಂಥ
ಸಾಹಿತ್ಯಗಳ ಮೂಲಕವೇ ತಿಳ್ಕೊಂಡಿದ್ದೇವೆ. ಸಂಗೊಳ್ಳಿ ರಾಯಣ್ಣ ಪೂರ್ಣವಾಗಿರ್ತಕ್ಕಂಥ ನಮಗೆ ಕತೆ, ಆ ಚರಿತ್ರೆ ಒದಗಿ ಬಂದಿರದೆ ಈ ಮೌಖಿಕ ಸಾಹಿತ್ಯದ ಮೂಲಕ, ಅದರಲ್ಲೂ ವಿಶೇಷವಾಗಿ ಲಾವಣಿ ಪದಗಳ ಮೂಲಕ. ಆ ಲಾವಣಿ ಪದಗಳ ಮೂಲಕನೇ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನಿಗೆ ಹೆಂಗೆ ವಿನಮ್ರನಾಗಿರ್ತಕ್ಕಂಥ ಸೇವಕನಾಗಿದ್ದ ಅಂತೇಳಿ ಅದೇ ಲಾವಣಿ ಪದಗಳ ಮೂಲಕ ನಮಗೆ ಗೊತ್ತಾಗಿದೆ ಮಕ್ಕಳೇ. ಹಂಗಾಗಿ ಈ ಮೌಖಿಕ ಸಾಹಿತ್ಯವೂ ಸಹ ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರ ಅಂತ ಹೇಳ್ತೇವೆ. ಇನ್ನ ಮತ್ತೊಂದು ಸಾಹಿತ್ಯದ ಆಧಾರದಲ್ಲಿ ಪ್ರಾಕ್ತನ ಆಧಾರಗಳು ಅಂತ ಹೇಳಿ, ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು. ಈ ಪುರಾತತ್ವ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪುರಾತತ್ವ ಆಧಾರಗಳನ್ನು ನಾವು ಮುಂಚೆ ಹೇಳಿದಾಗೆ 4 ಭಾಗ ಮಾಡ್ತೇವೆ ಅಂದ್ರೆ, ಅದರಲ್ಲಿ ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು ಮತ್ತು ಇತರೆ ಅವಶೇಷಗಳಾಗಿರ್ಬೋದು ಅಂತ. ಸಾಮಾನ್ಯವಾಗಿ ಈ ಪುರಾತತ್ವ ಆಧಾರಗಳನ್ನ ನಾವು ಯಾವ ರೀತಿ ಮಾಡ್ತೇವೆ ಅಂದ್ರೆ, ಕೆಲವು ಸಹ ನಾವು ಭೂಮಿಯ ಒಳಗಿರ್ತಕ್ಕಂಥ ಕೆಲವು ಅವಶೇಷಗಳನ್ನ ಹೊರತೆಗೆದು ಅದರ ಬಗ್ಗೆ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತೇವೆ. ಇದಕ್ಕೆ ನಾವು ಇತಿಹಾಸದಲ್ಲಿ ಉತ್ಖನನ ಅಂತ ಹೇಳ್ತೇವೆ. ಅಂದ್ರೆ ಭೂಮಿಯ ಒಳಗೆ ಒದಗಿರ್ತಕ್ಕಂಥ ಕೆಲವು ಅವಶೇಷಗಳನ್ನ ಅಗಿದು ಹೊರತೆಗೆದು ಅವುಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅಂದಿನ ಕಾಲಘಟ್ಟದ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ, ಅದಕ್ಕೆ ನಾವು ಉತ್ಖನನ ಅಂತ ಕರಿತೇವೆ. ಇದು ಉದಾಹರಣೆ ಕೊಡಬೇಕು, ನಮಗೆ ಹರಪ್ಪ ನಾಗರಿಕತೆ. ಈ ಹರಪ್ಪ ನಾಗರಿಕತೆ, ಮೆಹಂಜೋದಾರ್ ನಾಗರಿಕತೆ ಏನಿದೆಯೋ, ಸೊ ಅಲ್ಲಿನ ಸ್ನಾನಗೃಹದ ಬಗ್ಗೆ ಆಗಿರ್ಬೋದು, ಅಂದಿನ ಸಹಸ್ರಾರು ವರ್ಷಗಳಿಂದಿರತಕ್ಕಂಥ ನಾಗರಿಕತೆಯ ಬಗ್ಗೆ ನಮ್ಗೆ ಹೇಗೆ ಬೆಳಕಿಗೆ ಬಂತು ಅಂತಂದ್ರೆ ಅಲ್ಲಿ ಉತ್ಖನನ ಮಾಡ್ತಾರೆ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಭೂಮಿನ ಅಗಿಬೇಕಾದ್ರೆ ನಮಗೆ ಸುಟ್ಟ ಇಟ್ಟಿಗೆಗಳು ಸಿಕ್ಕು, ಮಡಿಕೆಗಳು ಸಿಕ್ಕು, ಕೆಲವು ಲೋಹಗಳು ಸಿಕ್ಕು, ಕೆಲವು ಆಯುಧಗಳು ಸಿಕ್ಕು. ಅವುಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನೋಡಿದಾಗ ಇಲ್ಲೊಂದು ನಾಗರಿಕತೆ ಇತ್ತು ಅಂತ ನಿಮ್ಗೆ ಗೊತ್ತಾಯ್ತು. ಆ ಸ್ನಾನಗೃಹ ನೋಡಿದಾಗ ಸೊ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ, ಅಂದ್ರೆ ಆಗಿನ ಕಾಲದಲ್ಲಿ ವಿಶೇಷವಾದ ತಂತ್ರಜ್ಞಾನವನ್ನ ಇಲ್ಲದೇ ಇದ್ದ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೀದಿಗಳ ನಿರ್ಮಾಣ, ಆ ಸ್ನಾನಗೃಹ ನಿರ್ಮಾಣ, ಇವೆಲ್ಲ ನಾನು ವಿಚಾರ ತಿಳಿದು ಬಂದಿದ್ದೆ ಆ ಉತ್ಖನನದ ಮೂಲಕ. ಹಂಗಾಗಿ ಸೊ ಈ ಉತ್ಖನನದ ಮೂಲಕ ಸಿಕ್ಕಿರ್ತಕ್ಕಂಥ ಅವಶೇಷಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಂಗಾಗಿ ಅಂತಹ ಪುರಾತತ್ವ ಆಧಾರಗಳಲ್ಲಿ ಸೊ ಬಹಳ ಪ್ರಮುಖವಾದದ್ದು ಅಂದ್ರೆ ಶಾಸನಗಳು ಅಂತ ಹೇಳಿ ಮೊದಲೇ. ಹಾಗಾದ್ರೆ ಶಾಸನಗಳು ಅಂದ್ರೆ ಏನು? ಇಂದಿನ ನಮ್ಮ ಇತಿಹಾಸದ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಅಂದ್ರೆ ಶಾಸನಗಳು ಅಂತ ಹೇಳಿ. ಹಾಗಾದ್ರೆ ಶಾಸನಗಳು ಅಂದ್ರೆ ಏನು? ಕೊರೆಯಲ್ಪಟ್ಟಿರುವುದು ಅಥವಾ ಕೆತ್ತಲ್ಪಟ್ಟಿರುವುದು ಅಂತ ಹೇಳ್ತೀವಿ ಶಾಸನಗಳು. ಕೊರೆಯಲ್ಪಟ್ಟಿರುವುದು ಅಂದ್ರೆ ಈ ಬಂಡೆಗಳ ಮೇಲೆ ಅಥವಾ ಕಲ್ಲಿನ ಮೇಲೆ ಅಥವಾ ಈ ಸುಟ್ಟ ಮಣ್ಣಿನ ಹಲಗೆಗಳಾಗಿರ್ಬೋದು, ದಂತ ಆಗಿರ್ಬೋದು, ಅಂದ್ರೆ ಬಹಳ ಕಾಲ ಉಳಿತಕ್ಕಂಥ ಅವಶೇಷಗಳಾಗಿ ಉಳಿತಕ್ಕಂಥ, ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಇಂಥ ವಸ್ತುಗಳ ಮೇಲೆ ಶಾಸನಗಳನ್ನ ಬರೆಯಲಾಗ್ತಿತ್ತು ಅಂತೇಳಿ. ಅದರಲ್ಲೂ ನಮ್ಮ ಭಾರತದ ಒಂದು ಇತಿಹಾಸ ರಚನೆಗೆ ಬಂದಾಗ ನಮಗೆ ಈ ಶಾಸನಗಳಲ್ಲಿರುವ ವಿಶ್ವಾಸಾರ್ಹ ಆಧಾರಗಳು ಅಂತ ಹೇಳ್ತೇವೆ. ಅಂದ್ರೆ ನಾವು ಯಾವ ಕಾರಣಕ್ಕೂ ಅಲ್ಲಗಳೆಯಂಗಿಲ್ಲ. ಯಾಕೆಂದ್ರೆ ಅಲ್ಲಿ ನಿಖರವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಶಾಸನ ಮೂಲಕ ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಅಶೋಕನ ಶಾಸನಗಳೇನಿದಾವೋ ಅವನ್ನ ನಾವು ಪ್ರಾರಂಭಿಕ ಶಾಸನಗಳು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರಿತೇವೆ. ಶಾಸನಗಳ ಪಿತಾಮಹ ಅಶೋಕ ಮಹಾಶಯ. ಈ ಇತಿಹಾಸದ ರಚನೆಯಲ್ಲಿ ಶಾಸನಗಳು ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ ಅಂತೇಳಿ. ಸೊ ಆ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದು, ಅಶೋಕನ ಬಹಳಷ್ಟು ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ. ಅದ್ರ ಜೊತೆಗೇನೆ ತೆಲುಗು, ಸಂಸ್ಕೃತ, ತಮಿಳು, ಕನ್ನಡ, ಪ್ರಾಕೃತ ಭಾಷೆ, ಈ ಭಾಷೆಗಳಲ್ಲೂ ಸಹ ಅನೇಕ ಶಾಸನಗಳನ್ನ ಅಂದಿನ ಕಾಲಘಟ್ಟದಲ್ಲಿ ಅವನ್ನ ಕೊರೆಯಲ್ಪಟ್ಟಿರವು.
ಹಾಗಾಗಿ ಆ ಶಾಸನಗಳ ಮೂಲಕ ನಾವು ಅನೇಕ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿದೆ. ಅದ್ರ ಜೊತೆಗೇನೆ ನಾವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಶಾಸನವನ್ನ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪುಲಕೇಶಿಯ ಐಹೊಳೆ ಶಾಸನ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಹೀಗೆ ಅನೇಕ ಉದಾಹರಣೆ ಕೊಡಬಹುದು. ಹಂಗಾಗಿ ಈ ಶಾಸನಗಳು ನಮಗೆ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಆಧಾರವನ್ನು ನಾವೇನ್ ಕರಿತೇವೆ ಅಂದ್ರೆ ಅಂದಿನ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ಅಂದ್ರೆ ಧಾರ್ಮಿಕ ವಿಚಾರ ಆಗಿರ್ಬೋದು ಅಥವಾ ಆಡಳಿತ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರ್ಬೋದು, ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಇಂಥ ಅನೇಕ ಮಾಹಿತಿಗಳನ್ನ ಶಾಸನಗಳ ಮೂಲಕ ಅವನ್ನ ಕೆತ್ತರಿಸಲ್ಪಡ್ತಾ ಇದ್ರು. ಹಂಗಾಗಿ ಅವುಗಳು ನಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನ ಇವು ನಮಗೆ ತಿಳಿಸ್ತಾ ಇದ್ದಾವೆ. ಹಂಗಾಗಿ ಶಾಸನಗಳು ಸಹ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಅಂತ ಹೇಳ್ತೇವೆ. ಇನ್ನ ಎರಡನೇದೇ ನಾಣ್ಯಗಳು. ನಾಣ್ಯಗಳು ನೋಡ್ಲಿಕ್ಕೆ ಚಿಕ್ಕ ಆಕಾರವಾಗಿದ್ರು ಸಹ ಅವು ಹಲವು ಮಹತ್ವದ ಸಂಗತಿಗಳನ್ನು ನಮಗೆ ತಿಳಿಸ್ಕೊಡ್ತವೆ ಅಂತೆ. ಹಂಗಾಗಿ ಅಂದಿನ ಕಾಲಘಟ್ಟದಲ್ಲಿ ಅನೇಕ ರಾಜ ಮಹಾರಾಜರು ತಮ್ಮ ಅಧೀನದಲ್ಲಿರ್ತಕ್ಕಂಥ ಪ್ರದೇಶದ ವ್ಯಾಪ್ತಿ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಭಾಷೆ ಆಗಿರ್ಬೋದು, ರಾಜನ ಮುದ್ರೆ ಸಂಬಂಧಪಟ್ಟದ್ದಾಗಿರ್ಬೋದು, ಬಿರುದು ಭಾವನೆಗಳಾಗಿರ್ಬೋದು, ಇಂತಹ ಅನೇಕ ವಿಚಾರಗಳು ನಮಗೆ ನಾಣ್ಯಗಳ ಮೂಲಕ ಗೊತ್ತಾಗುತ್ತೆ ಅಂತೇಳಿ. ಇನ್ನ ಈ ಸಮುದ್ರಗುಪ್ತನ ಕಾಲದಲ್ಲಿ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಆತ ಹೊರಡಿಸಿದ್ದಂತ ನಮಗೆ ಬೆಳಕಿಗೆ ಬರುತ್ತೆ. ಹಂಗಾಗಿ ಆ ಚಿತ್ರಗಳ ಆಧಾರದ ಮೇಲೆ ಒಬ್ಬ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದ. ಆತ ಅವನ ಕಾಲದಲ್ಲಿ ಅಶ್ವಮೇಧ ಯಾಗವನ್ನು ನಡೆಸಿದ್ದ ಅಂತೇಳಿ ನಮಗೆ ಅದ್ರ ಪ್ರಕಾರ ಗೊತ್ತಾಗತ್ತೆ. ಇನ್ನ ಈ ನಾಣ್ಯಗಳ ಮೂಲಕ ನಮ್ಗೆ ಏನ್ ವಿಚಾರ ಗೊತ್ತಾಗುತ್ತೆ ಅಂದ್ರೆ ಪ್ರಮುಖವಾಗಿ ಅಂದಿನ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನಾವು ನಾಣ್ಯಗಳ ಮೂಲಕ ತಿಳ್ಕೊಳ್ಬಹುದು. ಅವ್ರು ಹೊಡಿಸಿರ್ತಕ್ಕಂಥ ನಾಣ್ಯಗಳ ಮೂಲಕ ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತೇಳಿ. ಈಗ ವಿಜಯನಗರ ಸರ್ಕಾರ ಹೊಡಿಸಿರ್ತಕ್ಕಂಥ ನಾಣ್ಯಗಳ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಉತ್ತಮವಾಗಿತ್ತೋ ಅಥವಾ ಇನ್ನೇನು ಕಳಪೆ ಆಗಿತ್ತೋ, ಈ ತರ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು. ಕೆಲವು ಧಾರ್ಮಿಕ ವಿಚಾರ, ಕೆಲವು ಆಡಳಿತ ವಿಚಾರಗಳು ನಮಗೆ ನಾಣ್ಯಗಳ ಮೂಲಕ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಾಣ್ಯಗಳು ಸಹ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಅಂತ ಹೇಳ್ತೇವೆ. ಆ ಜೊತೆಗೇನೆ ಮೂರನೇದಾಗಿ ಸ್ಮಾರಕಗಳು. ಇತಿಹಾಸದ ಚರಿತ್ರೆಯನ್ನ ಬರೆಯುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನ ಸ್ಮಾರಕಗಳು ಅಂತ ಹೇಳ್ತೇವೆ. ಈ ಸ್ಮಾರಕಗಳಿಗೆ ಬಂದ್ರೆ ಅಂದಿನ ಕಾಲಘಟ್ಟದಲ್ಲಿ ಕೆಲವು ರಾಜ ಮಹಾರಾಜರು ತಮ್ಮ ಆಡಳಿತದ ಅವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲೆಗಳು ಇವೆಲ್ಲವೂ ಸಹ ಸ್ಮಾರಕಗಳಿಗೆ ಉದಾಹರಣೆ ಆಗುತ್ತೆ. ನಾವು ಅದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ ಮೈಸೂರು ಅರಸರ ಕಾಲ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಅರಮನೆಗಳು, ವಿಜಯನಗರ ಅರಸರ ಕಾಲ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು, ಮೊಘಲರ ಕಾಲ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಮಸೀದಿಗಳು, ಬಹುಮನಿ ಸುಲ್ತಾನರ ಕಾಲ ಆಗಿರ್ತಕ್ಕಂಥ ಕೆಲವು ಗುಮ್ಮಟಗಳು, ಈಗ ಅನೇಕ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ನಮಗೆ ಆ ಸ್ಮಾರಕಗಳ ಮೂಲಕ ನಿಖರವಾಗಿರ್ತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಯಾವ ವಿಚಾರದ ಬಗ್ಗೆ? ಹಾಗಾದ್ರೆ ಧಾರ್ಮಿಕ ವಿಚಾರದ ಬಗ್ಗೆ. ಅದ್ರ ಜೊತೆಗೇನೆ ಅಂದಿನ ಕಾಲದ ತಂತ್ರಜ್ಞಾನ, ವಾಸ್ತುಶಿಲ್ಪದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಈ ಸ್ಮಾರಕಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಬಿಜಾಪುರದ ಗೋಳಗುಮ್ಮಟ, ಅದೇ ರೀತಿ ಬೀದರ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಮದರಸಾಗಳು. ಹಾಗಾಗಿ ಇವೆಲ್ಲವೂ ಸಹ ಅಂದಿನ ಕಾಲದ ಒಂದು ರಕ್ಷಣಾ ತಂತ್ರಜ್ಞಾನ, ಅವರ ಕೌಶಲ್ಯ, ಆಮೇಲೆ ಶೈಕ್ಷಣಿಕವಾಗಿರ್ತಕ್ಕಂಥ ಮಾಹಿತಿ, ಈ ಎಲ್ಲಾ ವಿಚಾರಗಳು ಸಹ ನಮಗೆ ಈ ಒಂದು ಸ್ಮಾರಕಗಳ ಮೂಲಕ ನಾವು ತಿಳ್ಕೊಳ್ಬಹುದು ಅಂತೇಳಿ. ಅದ್ರ ಜೊತೆಗೇನೆ ಕೆಲವು ಗುಹಾಂತರ ದೇವಾಲಯಗಳು, ಅಂದಿನ ಕಾಲದ ಕೆಲವು ಚಿತ್ರಪಟಗಳು, ಇವೆಲ್ಲವೂ ಸಹ ನಮಗೆ ಸ್ಮಾರಕಗಳೇ ಆಗುತ್ತೆ. ಹಂಗಾಗಿ ಈ ಸ್ಮಾರಕಗಳ ಮೂಲಕ ನಾವು ಧಾರ್ಮಿಕ ವಿಚಾರ, ಸಾಂಸ್ಕೃತಿಕ ವಿಚಾರ, ಇನ್ನು ಅನೇಕ ಮಾಹಿತಿಗಳನ್ನು ನಾವು ಸ್ಮಾರಕಗಳ ಮೂಲಕ ತಿಳ್ಕೊಳ್ಬಹುದು ಅಂತೇಳಿ. ಇನ್ನ ಈ ಪುರಾತತ್ವ ಆಧಾರಗಳಲ್ಲಿ ಕೊನೆಯದು ಇತರ ಅವಶೇಷಗಳು. ಇಲ್ಲಿ ಪುರಾತತ್ವ ಆಧಾರಗಳಲ್ಲಿ ಇತರ ಅವಶೇಷಗಳು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ,
ಉತ್ಖನನ ಕಾಲದಲ್ಲಿ ನಮಗೆ ದೊರೆತಿರ್ತಕ್ಕಂಥ ಕೆಲವು ಮಣಿ, ಮುದ್ರೆ, ಲೋಹದ ತುಣುಕುಗಳು, ಮಡಿಕೆಗಳು, ಕೆಲವು ಪದಾರ್ಥಗಳು, ಇವುಗಳು ನಾವು ಇತರ ಅವಶೇಷಗಳು ಅಂತ ಕರಿತೇವೆ. ಸೊ ಅವುಗಳ ಸಹಾಯದಿಂದ ನಾವು ಸಾಮಾಜಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿರ್ತಕ್ಕಂಥ, ಕೆಲವು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬಹುದು. ಕೇವಲ ಜನಜೀವನ ಅಷ್ಟೇ ಅಲ್ಲ, ವ್ಯಾಪಾರ, ವ್ಯವಹಾರ, ಅವರ ಆಹಾರ ಪದ್ಧತಿ, ಇವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಮಕ್ಕಳೇ. ಜೊತೆಗೆ ಈ ಉತ್ಖನನದ ಕಾಲದಲ್ಲಿ ದೊರೆತಿರ್ತಕ್ಕಂಥ ಕೆಲವು ಜೈವಿಕ ವಸ್ತುಗಳು, ಅಂದ್ರೆ ಸತ್ತ ಪ್ರಾಣಿ ಪಕ್ಷಿಗಳ ದೇಹ, ಮರಗಿಡಗಳ ಅವಶೇಷಗಳು ಅಲ್ವಾ, ಇವೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಇವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನ ಇದೆ. ಆ ವಿಶೇಷವಾಗಿರ್ತಕ್ಕಂಥ ವಿಧಾನ ಯಾವುದು ಅಂದ್ರೆ ಇಂಗಾಲ 14 ಅಂತೇಳಿ. ಕಾರ್ಬನ್ 14 ಅಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳ್ತೀವಿ. ಈ ವಿಧಾನಕ್ಕೆ ಒಳಪಡಿಸಿ ಅದರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲವನ್ನು ನಿಷ್ಕರ್ಷೆ ಮಾಡಬಹುದು ನಾವು. ಅಂದ್ರೆ ಎಷ್ಟು ವರ್ಷಗಳ ಹಿಂದಿಂದಿದು ಅಂತೇಳಿ ನಮಗೆಲ್ಲ ಕೆಲವು ಗೊತ್ತಿದೆ. ಅಂದಿನ ಕಾಲದ ಕೆಲವು ಅವಶೇಷಗಳನ್ನ ನಾವು ಮಡಿಕೆ ಚೂರಾಗಿರ್ಬೋದು ಅಥವಾ ಮಾನವನ ಮೂಳೆ ಆಗಿರ್ಬೋದು, ಅವುಗಳನ್ನ ಈ ಒಂದು ವಿಧಾನಕ್ಕೆ, ವೈಜ್ಞಾನಿಕವಾಗಿರ್ತಕ್ಕಂಥ ಇಂಗಾಲ 14 ಅಂತ ಹೇಳ್ತೀವಿ, ಈ ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನಕ್ಕೆ ಅದನ್ನು ಒಳಪಡಿಸಿ ನಾವು ನಿಷ್ಕರ್ಷೆ ಮಾಡಬಹುದು. ಏನನ್ನ ಆಗಿನ ಆಯುಸ್ಸನ್ನ ಅಥವಾ ಯಾವ ಕಾಲಘಟ್ಟದ್ದು ಅಂತೇಳಿ, ಎಷ್ಟು ಸಹಸ್ರ ವರ್ಷಗಳ ಹಿಂದಿಂದು ಅಂತೇಳಿ ನಾವು ಅದನ್ನ ಅಧ್ಯಯನ ಮಾಡಬಹುದು ಮಕ್ಕಳೇ. ಹಂಗಾಗಿ ಇಂಥ ಅನೇಕ ಉದಾಹರಣೆ ಕೊಡಬಹುದು ನಾವು. ಈ ಉತ್ಖನನ ಕಾಲದಲ್ಲಿ ಈ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪದ ರಾಜಘಟ್ಟದಲ್ಲಿ ಕೆಲವು ಬೌದ್ಧ ಸ್ತೂಪಗಳು ಅಂತ ಹೇಳಿ, ಆ ಬೌದ್ಧ ಸ್ತೂಪಗಳು ನಮಗೆ ಬೆಳಕಿಗೆ ಬಂದಿದೆ. ಅವುಗಳನ್ನ ಈ ಒಂದು ವಿಧಾನದ ಮೂಲಕ ನಾವು ಅಧ್ಯಯನ ಮಾಡಿ ಅವುಗಳ ಕಾಲವನ್ನ ನಾವು ನಿಷ್ಕರ್ಷೆ ಮಾಡಿದ್ದೇವೆ ಮಕ್ಕಳೇ. ಹಂಗಾಗಿ ಕೆಲವು ಅವಶೇಷಗಳು ಅದೃಶ್ಯಗೊಂಡಿದೆ, ಕೆಲವು ನಮಗೆ ಮಾಹಿತಿ ಸಿಕ್ಕಿಲ್ಲ. ಹಂಗಾಗಿ ಈ ಒಂದು ಇತರೆ ಅವಶೇಷಗಳು ಸಹ ಇತಿಹಾಸವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ನಮಗೆ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗ್ತವೆ ಮಕ್ಕಳೇ. ಇದಿಷ್ಟು ಒಂದು ಚರಿತ್ರೆಯನ್ನು ರಚನೆ ಮಾಡಲಿಕ್ಕೆ ನಮಗೆ ಆಧಾರಗಳು ಎಷ್ಟು ಮುಖ್ಯ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಮಕ್ಕಳೇ.